ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 15 ಅಕ್ಟೋಬರ್ 2025 ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಕಚ್ಚಾ ತೈಲದ ಬೆಲೆ ಏನಾಯಿತು, ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಕಮೋಡಿಟಿ ಮಾರ್ಕೆಟಲ್ಲಿ ನೋಡೋದಾದರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿ 1 ಗ್ರಾಮ್ ಬೆಂಗಳೂರಿನಲ್ಲಿ 12,944 ರೂಪಾಯಿ ಆಗಿದೆ. ಹಾಗೆ ಪ್ರತಿ 200 ಗ್ರಾಮ್ ಚಿನ್ನದ ಬೆಲೆ ಬಂದು 12,94,400 ರೂಪಾಯಿ ಆಗಿದೆ. ಅಂದರೆ ನಿನ್ನೆ ಹೋಲಿಸಿದ್ರೆ 109 ರೂಪಾಯಿನ ಒಂದು ಏರಿಕೆ ಆಗಿದೆ ಪ್ರತಿ ಗ್ರಾಮಲ್ಲಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 10,900 ರೂಪಾಯಿನ ಒಂದು ಏರಿಕೆ ಕಂಡಿದೆ. ಹತ್ತಿರ 13,000 ಹತ್ತಿರ ಇದೆ ಇದು ಪ್ರತಿ ಗ್ರಾಮ್. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಪ್ರತಿ 1 ಗ್ರಾಮ್ ಬಂದು 11,865 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 11,86,500 ರೂಪಾಯಿ ಆಗಿದೆ. ಅಂದರೆ ನಿನ್ನೆ ಹೋಲಿಸಿದ್ರೆ ಪ್ರತಿ ಗ್ರಾಮಲ್ಲಿ 100 ರೂಪಾಯಿನ ಏರಿಕೆ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 10,000 ರೂಪಾಯಿನ ಒಂದು ಏರಿಕೆ ಕಂಡಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಪ್ರತಿ 1 ಗ್ರಾಮ್ ಬಂದು 9,708 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 9,70,800 ರೂಪಾಯಿ ಆಗಿದೆ. ನಿನ್ನೆ ಹೋಲಿಸಿದ್ರೆ ಪ್ರತಿ ಗ್ರಾಮಲ್ಲಿ ಸುಮಾರು 82 ರೂಪಾಯಿನ ಏರಿಕೆ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 8,200 ರೂಪಾಯಿನ ಒಂದು ಏರಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದು ಒಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು. ಪ್ರತಿ 1 ಗ್ರಾಮ್ ಬಂದು ಇವತ್ತು ಬೆಂಗಳೂರಿನಲ್ಲಿ 195 ರೂಪಾಯಿ ಆಗಿದೆ. ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ 1,95,000 ರೂಪಾಯಿ ಆಗಿದೆ. ನಿನ್ನೆ ಹೋಲಿಸಿದ್ರೆ ಇವತ್ತಿಗೆ ಸುಮಾರು ಪ್ರತಿ ಕೆಜಿನಲ್ಲಿ ಸುಮಾರು 1,400 ರೂಪಾಯಿನ ಒಂದು ಏರಿಕೆ ಆಗಿದೆ. ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ 102 ರೂಪಾಯಿ 92 ಪೈಸೆ, ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸೆ, ಕಚ್ಚಾ ತೈಲದ ಬೆಲೆ 5,180 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ಶೇರ್ ಮಾರ್ಕೆಟ್ ನೋಡೋದಾದರೆ ನಿಫ್ಟಿ 50 ಏನಾಯಿತು ಅಂತ ಇವತ್ತು ಸುಮಾರು ಒಂದು ಒಳ್ಳೆ ಏರಿಕೆ ತೋರಿಸಿದೆ. 178.05 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,323.55 ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು. ಸೆನ್ಸೆಕ್ಸು ಕೂಡ ಅಷ್ಟೇ ಒಂದು ಒಳ್ಳೆ ಏರಿಕೆ ತೋರಿಸಿದೆ. 575.45 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 82,605.43 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂದರೆ ಸಾಕಷ್ಟು ಶೇರ್ಸ್ನಲ್ಲಿ ಇವತ್ತು ಏರಿಕೆ ತೋರಿಸಿದೆ. ಬಜಾಜ್ ಫಿನಾನ್ಸ್ 4% ಏರಿಕೆ ಆಯಿತು ಇವತ್ತು ಶೇರ್ಸ್ನಲ್ಲಿ. ಹಾಗೆ ನೆಸ್ಲೆ ಇಂಡಿಯಾ FMCG ಇದರಲ್ಲೂ ಏರಿಕೆ ಆಗಿದೆ. ಬಜಾಜ್ ಫಿನ್ಸರ್ವ್, ಏಷ್ಯನ್ ಪೇಂಟ್ಸ್ ಮತ್ತು HDFC ಲೈಫ್, ಟ್ರೆಂಟ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, L&T, ಅಲ್ಟ್ರಾಟೆಕ್ ಸಿಮೆಂಟು, ಹಾಗೆ ಎಟರ್ನಲ್, ಇಂಟರ್ಗ್ಲೋಬ್ ಏವಿಯೇಷನು, ಟಾಟಾ ಸ್ಟೀಲು, ಅಡಾನಿ ಪೋರ್ಟ್ಸು, ಗ್ರಾಸಿಮ್ ಇಂಡಸ್ಟ್ರೀಸ್, ಭಾರತ್ ಎಲೆಕ್ಟ್ರಾನಿಕ್ಸ್, SBI ಲೈಫ್ ಇನ್ಶೂರೆನ್ಸು, ONGC ಪವರ್ ಗ್ರಿಡ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ JSW ಸ್ಟೀಲು, ಭಾರತಿ ಏರ್ಟೆಲ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, SBI, ICICI ಬ್ಯಾಂಕ್, ಕೋಲ್ ಇಂಡಿಯಾ, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಟಾಟಾ ಮೋಟರ್ಸ್ ಡಿಮರ್ಜರ್ ಆಯಿತು ನಿನ್ನೆ. ಹಾಗೆ ಇದು 30-35 ದಿವಸ ಆಗ್ಬೋದು. ಟಾಟಾ ಪ್ಯಾಸೆಂಜರ್ ವೆಹಿಕಲ್ಸ್ದು ಒಂದು ಶೇರ್ಸ್ ಸಿಗುತ್ತೆ. ಹಾಗೆ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ದು ಒಂದು ಶೇರ್ಸ್ ಸಿಗುತ್ತೆ ಸ್ಪ್ಲಿಟ್ ಆಗಿ. ಅದು 30-30 ದಿವಸ ಆಗ್ಬೋದು ಹೆಚ್ಚು ಕಡಿಮೆ. ಅದು ನೋಡಬೇಕು ಯಾವ ಥರ ಲಿಸ್ಟಿಂಗ್ ಆಗುತ್ತೆ ಅಂತ. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್